ಬನ್ನಿ, ಗುರುಗೋಚಾರ ಫಲ 2026 ಎಂಬ ಶೀರ್ಷಿಕೆಯಡಿ ಧನುಸ್ಸು ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಗುರುಗ್ರಹವು ಜೂನ್ 2, 2026ನೇ ತಾರೀಕಿನ 2026ರಂದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಪಡೆಯೋದ್ರಿಂದ ಧನುಸ್ಸು ರಾಶಿಗೆ ಇದು ಅಷ್ಟಮ ಸ್ಥಾನವಾಗಿರ್ತದೆ. ಗುರುಗ್ರಹವು ಲಗ್ನ ಭಾವ 1 ಮತ್ತು 4ನೇ ಭಾವಕ್ಕೆ ಅಧಿಪತಿಯಾಗಿ ಅಷ್ಟಮ ಭಾವಕ್ಕೆ ಉಚ್ಚ ಸ್ಥಾನದಲ್ಲಿ ಪ್ರವೇಶವನ್ನು ಪಡಿತಾ ಇದೆ. ಇದರಿಂದ ಧನುಸು ರಾಶಿಯವರಿಗೆ ಗುರುಬಲವೇನು ಇಲ್ಲದೆ ಹೋದ್ರು ಅವನು ಲಗ್ನಾಧಿಪತಿಯಾಗಿರೋದ್ರಿಂದ ಅಷ್ಟಮ ಭಾವಕ್ಕೆ ಗುರು ಯಾವಾಗ್ಲೂ ಪ್ರವೇಶ ಪಡೆದಾಗ ನಾವು ಅದನ್ನ ಅಶುಭ ಅಂತಾನೆ ಪರಿಗಣಿಸಬೇಕಾಗ್ತದೆ. ಆದ್ರೆ ಲಗ್ನಾಧಿಪತಿಯೇ ಗುರು ಆಗಿರೋದ್ರಿಂದ ಇದು ಧನುಸು ರಾಶಿಯವರಿಗೆ ಒಂದು ಅದ್ಭುತವಾದ ಫಲನೆ ಕೊಡ್ತಿದೆ ಅಂತ ಹೇಳ್ಬೋದು. ಅದರಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ ಉಚ್ಚ ಗುರು ಈ ಧನುಸು ರಾಶಿಯವರಿಗೆ ದಿಢೀರ್ ಸಂಪತ್ತನ್ನ ತರ್ತಕ್ಕಂಥದ್ದು, ಇವರಿಗೆ ಸಡನ್ ಹಣ ಸಿಗ್ತಕ್ಕಂಥದ್ದು, ಗುಪ್ತ ನಿಧಿ ಸಿಗ್ತಕ್ಕಂಥದ್ದು, ಅಥವಾ ಇಲ್ಲಿಂದಲಾರು ಬರ್ಬೇಕಾಗಿತ್ತು ಬಹುದಿನದಿಂದ ಇವರಿಗೆ ಬರ್ಬೇಕಾಗಿದ್ದ ಹಣಕ್ಕೆ ಅಡೆತಡೆಗಳಿದ್ರೆ ಅದರಿಂದ ಸಿಗ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ಮಾರಾಟ ಆಗ್ತಕ್ಕಂಥದ್ದು, ಅಥವಾ ಯಾವ್ದಾದ್ರೂ ಮೂಲದಿಂದ ಇವರಿಗೆ ಏನು ದಿಢೀರ್ ಸಂಪತ್ತು ಬರದಂತ ಗ್ಯಾರಂಟಿ, ಅದ್ರಾಗ ಎರಡು ಮಾತೇ ಇಲ್ಲ.